ಶರಣಾರ್ಥಿ. ನಾನು ಡಾಕ್ಟರ್ ಶ್ರುತಿ ಹೆಗ್ಡೆ ಅಂತ, MD ಡರ್ಮಟಾಲಜಿಸ್ಟ್ ಮತ್ತು MS ಯೂನಿವರ್ಸಲ್ ಪೆಟಿ 2024. ಶರಣರ ಶಕ್ತಿ ಚಿತ್ರದಲ್ಲಿ ನಾನು ಸಂಕವನ್ ಪಾತ್ರ ನಿರ್ವಹಿಸಿದ್ದೀನಿ. ಮಿಸ್ ಯೂನಿವರ್ಸ್ ಆದಂಥವ್ರು ನೀವು ಇಲ್ಲಿ ಅನುಭವ ಯಾವ ಥರ ಇದೆ? ಇಲ್ಲಿ ಅನುಭವ ಅಂತಂದರೆ ಎಲ್ಲ ಫುಲ್ ಟೀಮ್ ಸೆಟ್ಟಲ್ಲಿ ನನಗೆ ಆಲ್ಮೋಸ್ಟ್ 12th ಸೆಂಚುರಿಗೆ ಬಂದಂಗಿತ್ತು. ಇವೊಂದು ನಾನು ಅಲ್ಲಿ ಮಾಡೆಲ್ ಆಗಿದ್ರು, ಯೂನಿವರ್ಸಲ್ ಪೆರಿಡ್ ಆಗಿದ್ರು, ಇಲ್ಲಿ ಬಂದ ತಕ್ಷಣ ನನಗೆ ಒಂಥರ ಫ್ಯಾಮಿಲಿ ಫೀಲ್ ಇತ್ತು. ಸೊ ಈವನ್ ಟುಡೇ ವಿ ಆರ್ ಫ್ಯಾಮಿಲಿ. ಸೊ ಎಕ್ಸ್ಪೀರಿಯನ್ಸ್ ಇಸ್ ಅಮೇಝಿಂಗ್. ಈಗ ನೀವು ಒಂದು ಮಿಸ್ ಯೂನಿವರ್ಸ್ ಆದಂಥವ್ರು ಈ ಶರಣಶಕ್ತಿ ಸಿನಿಮಾದು ಇದು ಎರಡು ಟೂ ಡಿಫ್ರೆಂಟ್ ಸೈಡ್ ಆಫ್ ಅ ಕಾಯಿನ್. ಒಂದು ಮಾಡರ್ನಾಗಿ ನಾನು ಇರ್ತೀನಿ, ಬಟ್ ಮೂವೀಸಲ್ಲಿ ಟ್ರೆಡಿಷ್ನಲ್ ಆಗಿರಬೇಕು. ಸೊ ಅದೊಂಥರ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಬಂದ ತಕ್ಷಣ ಟ್ರೆಡಿಷ್ನಲ್ ಡಾನ್ಸ್, ಟ್ರೆಡಿಷ್ನಲ್ ಟಾಕ್ ಎಲ್ಲದೂ ಆ ಥರ. ಆದರೆ ಆ ಸೆಟ್ಟಲ್ಲಿ ನಾವು ಎಲ್ಲರೂ ಅದೇ ಕಾಸ್ಟ್ಯೂಮಲ್ಲಿ ಇದ್ದಿದ್ದರಿಂದ ನನಗೆ ಅದು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಥರ ನನಗೆ ಮೋಸ್ಟ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ನಂಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒನ್ ಆಫ್ ದ ಬೆಸ್ಟ್. ಈ ಒಂದು ಸಿನಿಮಾದಲ್ಲಿ ಐಟಮ್ ಸಾಂಗ್ ಇರ್ತಕ್ಕಂಥದ್ದು, ಸೊ ಅದ್ರ ಬಗ್ಗೆ ಫಸ್ಟಿಗೆ ನನಗೆ ಐಟಮ್ ಸಾಂಗ್ ಇದೆ ಶರಣರ ಶಕ್ತಿ ಮೂವಿನಲ್ಲಿ ಅಂದಾಗ ನನಗನ್ನಿಸ್ತು ಶರಣರ ಶಕ್ತಿನಲ್ಲಿ ಹೇಗೆ ಐಟಮ್ ಸಾಂಗ್ ಬರೋಕ್ಕೆ ಸಾಧ್ಯ ಅಂತ. ಅದಾದಮೇಲೆ ಸಾಂಗ್ ಕೇಳಿದೆ, ಸಾಂಗ್ ಸಕ್ಕದಾಗಿತ್ತು, ಮ್ಯೂಸಿಕ್ಸ್ ಎವ್ರಿಥಿಂಗ್. ಅದಾದಮೇಲೆ ಕೊರಿಯೋಗ್ರಫಿ ಬಂತು, ಡಾನ್ಸ್ ಕೊರಿಯೋಗ್ರಫಿ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು. ಅದ್ರ ನಂತರ ಒಂದು ಹಿಂದಿನ ದಿನ ಬಂದು ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ಡೇ ಸೇಮ್ ಸ್ಟೇಜಲ್ಲಿ ಎಂಟೈರ್ ಸಂಕವನ್ ಅದೇನು ಸ್ಟೇಜ್ ಇದೆ, ಅದು ಸಂಕವನ್ ಮನೆ ಇದೆ, ಅದು ಒಂದು ದಿನದಲ್ಲಿ ರೆಡಿಯಾಗಿತ್ತು. ಸೊ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡುವಾಗ ಐ ರಿಯಲೈಸ್ಡ್ ವಾಟ್ ಐಟಮ್ ಸಾಂಗ್ ಇನ್ ಶರಣರ ಶಕ್ತಿ ಮೀನ್. ನಾವು ಹೆಂಗೋ ತಲೆದು ಅಂದ್ಕೊಂಡಿರ್ತೀವಿ, ಬಟ್ ಒಂದು ಐಟಮ್ ಸಾಂಗನ್ನು ಇಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಕೂಡ ತೋರಿಸ್ಬೋದು ಅಂತ ನಂಗೆ ಅವತ್ತೇ ಗೊತ್ತಾಗಿದ್ದು. ಈ ಒಂದು ಶರಣೆ ಸಂಕವನ ಪಾತ್ರ ಮಾಡಿದ್ದೀರಿ ನಾವು, ನಿಮ್ಮ ಫ್ರೆಂಡ್ಸ್ಗಳ ರಿಯಾಕ್ಷನ್ಸ್ ಎಲ್ಲ ಯಾವ ಥರ ಇತ್ತು? ನನ್ನ ಫ್ರೆಂಡ್ಸ್ ಯಾವತ್ತೂ ನಾನು ಈ ಥರ ನೋಡೇ ಇಲ್ಲ. ನನಗೆ ಶರಣರ ಶಕ್ತಿ ಮೀನಲ್ಲೂ ಟೂ ಡಿಫ್ರೆಂಟಾಗಿ ಅನಿಸುತ್ತೆ. ಒಂದು ಡಾನ್ಸ್ ಮಾಡುವಾಗ ಅದು ಒಂಥರ ಡಿಫ್ರೆಂಟ್ ಲುಕ್ ಇದೆ. ಅದರ ನಂತರ ನಾನು ಶರಣೆಯಾಗಿ ಕನ್ವರ್ಟ್ ಆದಾಗ ಅದು ಇನ್ನೊಂಥರ ಲುಕ್. ಆ ಥರ ಲುಕ್ಕನ್ನು ನಾನು ಮನೆಯಲ್ಲಿರಲಿ, ನಾನೇ ಆಗಿರಲಿ, ಯಾರೂ ಈ ಥರ ನೋಡಿರಲಿಲ್ಲ. ಆ್ಯಂಡ್ ಎಷ್ಟೋ ಜನಕ್ಕೆಲ್ಲ ಇದು ನೀನೇನಾ ಅಂತ ಇನ್ನೂ ಅರ್ಗಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ದ್ಯಾಟ್ ವಾಸ್ ಅ ಡಿಫ್ರೆಂಟ್ ಔಟ್ಲುಕ್ ನನಗೆ ಸಿಕ್ಕಿದ್ದು. ಅನುಭವ ಮಂಟಪದಲ್ಲಿ ಬಸವಣ್ಣನವರ ಜೊತೆಗಿನ ನಿಮ್ಮ ಪಾತ್ರ ಹೇಗಿತ್ತು? ನಾನು ಈ ಮೂವಿನಲ್ಲಿ ಫಸ್ಟು ಡಾನ್ಸರ್ ಆಗಿರ್ತೀನಿ. ಅದ್ರ ನಂತರ ಶರಣೆ ಆಗಬೇಕು, ಕನ್ವರ್ಟ್ ಆಗಬೇಕು. ಅದ್ರ ನಂತರ ಲಿಂಗ ದೀಕ್ಷೆ ಸಿಗತ್ತೆ. ಸೊ ಇದು ಎಲ್ಲ ಥಿಂಗ್ಸನ್ನು ನಾನು ಒಂದೊಂದು ಪಾರ್ಟಲ್ಲಿ ನೋಡ್ಕೊಂಡು ಹೋಗ್ತೀವಿ. ಸೊ ಒಂದು ಪಾರ್ಟಲ್ಲಿ ನಾನು ಇದು ಅನುಭವ ಮಂಟಪಕ್ಕೆ ಬಂದು ಬಸವಣ್ಣವ್ರ ಜೊತೆ ಮಾತಾಡಬೇಕು. ನಾನು ಅಂದ್ಕೊಂಡಿದ್ದೆ ಆಯಿತು, ಎಲ್ಲ ಆ್ಯಕ್ಟ್ರಸೇ ತಾನೇ, ಆರಾಮಾಗಿ ಮಾತಾಡ್ಬಿಡ್ಬೋದು, ಆರಾಮಾಗಿ ಡೈಲಾಗ್ಸ್ ತೊಗೊಳ್ಬೋದು ಅಂತ. ಬಟ್ ಅಲ್ಲಿ ಬಂದಾಗ ನಂಗೆ ಅನ್ನಿಸ್ತು ಇದು ನಿಜವಾಗ್ಲೂ ಒಂದು ಅನುಭವ ಮಂಟಪನೇ, ನಾನಲ್ಲಿ ಶರಣೆನೇ ಅಲ್ಲಿ. ಆ ಥರ ನನಗೆ ನನ್ನ ಒಳಗಡೆ ಬದಲಾವಣೆ ನನಗೆ ಗೊತ್ತಾಗ್ತಾ ಇತ್ತು. ಮತ್ತು ಬಸವಣ್ಣವ್ರ ಜೊತೆ ನಾನು ಮಾತಾಡಬೇಕು, ನನಗೆ ಎದುರುಗಡೆ ನಿಜವಾಗ್ಲೂ ಬಸವಣ್ಣವರೇ ನಿಂತ್ಕೊಂಡಿದ್ದಾರೆ ಅಂತ ನನ್ನ ಭಾವನೆಯಲ್ಲಿ ಬರ್ತಾಯಿತ್ತು. ಅಲ್ಲಿ ಇದ್ದಿದ್ದರಿಂದ ನನಗೆ ಹೇಳೋಕ್ಕೂ ಕೂಡ ನನಗೆ ಒಂದು ಡೈಲಾಗ್ ಹೇಳಬೇಕು ಅಂದ್ರೂ ಸ್ವಲ್ಪ ಕಷ್ಟ ಆಗೋದು. ಹೇಗೆ ನಾನು ಫೇಸ್ ಮಾಡ್ತಾ ಇದ್ದೀನಿ, ನಂಗೆ ನಿಜವಾಗ್ಲೂ ಅನುಭವ ಮಂಟಪದಲ್ಲಿದ್ದೀನಿ, ನಾನು ಶರಣೆ, ನಾನು ಅದನ್ನೇ ಕೇಳ್ಕೊಳ್ಬೇಕು, ಆ ಥರ ಪಿಕ್ಚರೈಸೇಷನ್ ಮಾಡ್ಕೊಂಡಾಗ ಇಟ್ ವಾಸ್ ಅ ಡಿಫ್ರೆಂಟ್ ಥಿಂಗ್. ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ಸೊ ಅದರ ನಂತರ ಅವ್ರ ಜೊತೆಗೆ ಮಾತಾಡಿ ಆ ಸೀನ್ ಆದ ತಕ್ಷಣ ಐ ಫೆಲ್ಟ್ ಲೈಕ್ ಐ ಮೈಸೆಲ್ಫ್ ಗಾಟ್ ಕನ್ವರ್ಟೆಡ್ ಟು ಶರಣೆ, ಲೈಕ್ ದ್ಯಾಟ್. ಶ್ರುತಿ ಹೆಗ್ಡೆ ಅವರಿಗೆ ಪರ್ಸನಲಿ ಬಸವ ತತ್ವ ಅನ್ನೋದು ಇದೆಯಾ? ನಮ್ಮ ಮನೆಯಲ್ಲಿ ನಾವು ಬಸವ ತತ್ವ ಪಾಲಿಸ್ಕೊಂಡೇ ಬಂದಿದ್ದೀವಿ. ಬಸವ ತತ್ವ ಅಂತ ನನ್ನ ತಲೆಯಲ್ಲಿ ಇರಲಿಲ್ಲ, ಬಟ್ ನಮ್ಮ ಮನೆಯಲ್ಲಿ ಇಕ್ವಾಲಿಟಿ, ವರ್ಕ್ ಇಸ್ ವರ್ಷಿಪ್, ದ ಕಂಪ್ಯಾಷನ್ ಫಾರ್ ವರ್ಕ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್, ಈ ಎಲಿಮೆಂಟ್ಸ್ನೆಲ್ಲ ಯಾವಾಗಲೂ ನಮ್ಮ ಪೇರೆಂಟ್ಸ್ ನನಗೆ ಹೋಲ್ಡಪ್ ಮಾಡ್ತಾನೇ ಇದ್ದರು. ಇಲ್ಲಿ ಬಂದ ತಕ್ಷಣ ನನಗೆ ಅವಾಗೇ ಅನಿಸ್ತು ಇದೇ ಬಸವಣ್ಣರ ಏನು ಪ್ರಿನ್ಸಿಪಲ್ಸ್ ಇದೆ ಅದನ್ನು ನಮ್ಮ ಮನೇಲಿ ನಾವು ಆಲ್ರೆಡಿ ಪಾಲಿಸ್ತಾ ಇದ್ವಿ ಅಂತ. ಸೊ ಐ ಫೆಲ್ಟ್ ವೆರಿ ಗುಡ್. ಮತ್ತು ಈ ಶರಣರ ಶಕ್ತಿ ನನ್ನ ಚಿತ್ರದಿಂದ ನಾನು ಎಷ್ಟೋ ತಿಳ್ಕೊಂಡಿದ್ದೀನಿ. ಸ್ಕೂಲ್ ಡೇಸಲ್ಲೆಲ್ಲ ನಾವು ಬಸವಣ್ಣವ್ರ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ, ಬಟ್ ನಮಗೆ ಅದು ಹೇಗೆ ಆ ಚಿತ್ರಣ ಫುಲ್ ನಮಗೆ ತಲೆಯಲ್ಲಿ ಬಂದಿರೋದೇ ಇಲ್ಲ, ಏನೇನು ವ್ಯಕ್ತಿಗಳಿದ್ರು, ಏನೇನು ಆಯಿತು ಅಂತ. ಸೊ ಅದೆಲ್ಲ ನನಗೆ ಶರಣರ ಶಕ್ತಿ ಮೂವಿಯಿಂದಲೇ ನಾನು ತಿಳ್ಕೊಂಡಿರೋದು. ಸೊ ಎಸ್, ಐ ಆಮ್ ಬ್ಲೆಸ್ಡ್ ಟು ಬಿ ಹಿಯರ್. ನಮಸ್ಕಾರ, ಶರಣಾರ್ಥಿ. ನಾನು ಆರಾಧನಾ ಕುಲಕರ್ಣಿ, ಶರಣರ ಶಕ್ತಿ ಚಲನಚಿತ್ರದ ನಿರ್ಮಾಪಕಿ. ಈ ಒಂದು ಚಲನಚಿತ್ರ ಮಾಡುವುದು ನಿಮ್ಮ ಸ್ವಂತ ನಿರ್ಧಾರನ ಅಥವಾ ಯಾರಾದರೂ ಹೇಳಿ ಅಪ್ರೋಚ್ ಮಾಡಿ ಬಂದಂತ? ಇಲ್ಲ, ಇದು ನಮ್ಮದು ಸ್ವಂತ ವಿಚಾರನೆ. ಈಗ ಒಂದು ವರ್ಷ ಅಧ್ಯಯನ ಮಾಡಿ ಸ್ಟೋರಿ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಒಂದು ಕಡೆ ಸ್ವಾಮೀಜಿಯವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ
ಪ್ರೇರಣೆ ತಗೊಂಡು ನಾವು ಈ ಮೂವಿ ಮಾಡಲೇಬೇಕು ಅಂತಂತ ಹೇಳಿ ಮಾಡಿದ್ವಿ. ಓಕೆ, ಈ ಒಂದು ಶರಣರ ಶಕ್ತಿ ಅನ್ನೋ ಒಂದು ಸಿನಿಮಾ ನಿಮ್ಮ ಜೀವನದಲ್ಲಿ ಯಾವ ಥರ ಪರಿಣಾಮ ಬೀರಿದೆ? ನೋಡ್ರಿ, ನಾವು ಸಾಂಸ್ಕೃತಿಕ ನಾಯಕನಾದ ಬಸವಣ್ಣನವರ ಅಭಿಮಾನಿಗಳು, ಬಸವ ತತ್ವದ ಪ್ರಿಯರು. ಈಗ ನಾವು ಈ ಪುಸ್ತಕದಲ್ಲಿ ನಾವು ವಚನ ಸಾಹಿತ್ಯ ಇಲ್ಲ ಬಸವಣ್ಣನ ಸ್ಟೋರಿ ಆಗಲಿ ಎಲ್ಲ ಬಂದಿದೆ. ಈ ಥರ ಬರ್ಬೇಕಂತಂದರೆ ಆಗಿನ ಕಾಲದಾಗ ಎಷ್ಟೆಲ್ಲ ಶರಣರು ಇದು ದಾನವನ್ನು ಮಾಡಿದ್ದಾರೆ, ಆಮೇಲೆ ಕಷ್ಟಪಟ್ಟಿದ್ದಾರೆ, ಅವೆಲ್ಲ ಬರ್ಬೇಕಂತ ಬಲಿದಾನ ಮಾಡಿದ್ದಾರೆ ಅಂತಂಥೇಳಿ ಬರ್ಬೇಕಂತಂದರೆ, ಈ ಪುಸ್ತಕದಲ್ಲಿ ಬರ್ಬೇಕಂತಂದರೆ ಅವ್ರು ಎಷ್ಟು ಬಲಿದಾನ ಮಾಡಿದ್ದಾರೆ ಅಂತ ಅವೆಲ್ಲ ನೋಡಿದರೆ ಇನ್ಸ್ಪೈರ್ ಆಗಿ ನಾನು ಈ ಮೂವಿ ಮಾಡಬೇಕಂತಂತ ಹೇಳಿ ಇಷ್ಟಪಟ್ಟು ಮಾಡಿದೆ. ಈಗ ಒಂದು ಬಸವ ತತ್ವಕ್ಕೂ ಮತ್ತು ಬ್ರಾಹ್ಮಣರ ತತ್ವಕ್ಕೂ ಬಹಳ ಡಿಫ್ರೆನ್ಸ್ ಇರತಕ್ಕಂಥದ್ದು. ನೀವೊಬ್ಬರು ಬ್ರಾಹ್ಮಣರಾಗಿ ಈ ಒಂದು ಬಸವ ತತ್ವದ ಬಗ್ಗೆ ಯಾವ ಥರ ನೋಡ್ರಿ, ಆಗಿನ ಕಾಲದಾಗ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಜಾತಿ ಭೇದ ಭಾವ ಮಾಡಬೇಡ್ರಿ ಅಂತಲೇ ಹೇಳ್ಯಾರ. ಸೊ ಹಾಗಾಗಿ ನಾವು ಬ್ರಾಹ್ಮಣರಾದರೂ ಕೂಡ ನಾವು ಕೂಡ ಬಸವಣ್ಣರ ಪ್ರಿಯರು. ಸೊ ಹಾಗಾಗಿ ಇದರಲ್ಲಿ ಯಾವುದು ಜಾತಿ ಭೇದ ಭಾವ ಮಾಡೋದು ಬೇಡ, ಈ ಮೂವಿ ಇಷ್ಟಪಟ್ಟು ನಾವು ಸ್ಫೂರ್ತಿಯಾಗಿ ಮಾಡಿದ್ವಿ. ಓಕೆ, ಫಿಲಿಂ ಚೇಂಬರಲ್ಲಿ ಈಗ ಒಂದು ಲಿಂಗಾಯತ ಸಮುದಾಯದ ಸಂಘಟನೆಗಳು ಎಲ್ಲ ಬಂದು ಇದನ್ನು ಮಾಡ್ತಾರೆ. ನಿಮ್ಮವರ ನಡುವೆ ಯಾವ ಥರ ಸಂಧಾನ ಆಯಿತು? ಅದು ಚೇಂಬರ್ ಇವ್ರು ಡೈರೆಕ್ಟರ್ ನಮ್ಮ ಸುರೇಶ್ ಅವರು ಫೋನ್ ಮಾಡಿದ್ರು. ನಾವು ಬಂದಿದ್ವಿ, ಅಲ್ಲಿ ಒಂದು ನೋಡಿದಾಗ 50ಕ್ಕಿಂತ ಹೆಚ್ಚು ಕಂಪ್ಲೇಂಟ್ಸ್ ಇದ್ವು. ಅವನ್ನೆಲ್ಲ ನೋಡಿ ನಮ್ಗೆ ರಿಯಲಿ ಐ ವಾಸ್ ಶಾಕ್ಡ್. ಫಸ್ಟ್ ಫಿಲ್ಮ್ ಇಷ್ಟೆಲ್ಲ ಕಾಂಟ್ರವರ್ಸಿ ಆಯ್ತಲ್ಲ ಅಂತಂತ ಹೇಳಿ ಅಲ್ಲಿ ಜಾಗತಿಕ ಇವರು ಬಂದಿದ್ದರು. ಅವ್ರ ಹತ್ರ ಕನ್ವರ್ಸೇಷನ್ ಆಯಿತು. ನಾವು ಹೇಳಿದ್ವಿ ಏನಾದರೂ ತಪ್ಪಿದ್ರೆ ತಿದ್ದುಪಡಿ ಮಾಡ್ತೀವಿ ಅಂತಂತ ಹೇಳಿ, ಸಿನಿಮಾ ನಿಮಗೆ ತೋರಿಸ್ಬಿಟ್ಟೆ ನಾವು ಆಮೇಲೆ ರಿಲೀಸ್ ಮಾಡ್ತೀವಿ ಅಂತಲೂ ಹೇಳಿದ್ವಿ. ಆ ಥರನೇ ನಾವು ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಆಮೇಲೆ ಅವ್ರಿಗೂ ತೋರಿಸಿದ್ವಿ. ಈಗ ಅವರೇ ಎಲ್ಲರೂ ನಿಂತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಮಠಾಧೀಶರು ಕೂಡ ನಮ್ಮ ಬೆನ್ನೆಲುಬಾಗಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಅವರೇ ನಿಂತು ರಿಲೀಸಿಗೆ ಹೆಲ್ಪ್ ಕೂಡ ಮಾಡ್ತಿದ್ದಾರೆ. ಇವಾಗ ಇವು ರಾಜಕಾರಣಿಗಳು ಕೂಡ ನಮಗೆ ಅವರೇ ಖುದ್ದಾಗಿ ಬಂದು ಬೈಟ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮದು ಇದು ಮೊದಲನೇ ಸಿನಿಮಾ. ಸೊ ಮೊದಲನೇ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಕಾಂಟ್ರವರ್ಸಿಯ ಅವಶ್ಯಕತೆ ಇತ್ತು? ಇರಲಿಲ್ಲ. ಅದು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಕಾಂಟ್ರವರ್ಸಿ ಆಗುತ್ತೆ ಅಂತಂತ ಹೇಳಿ. ಬಟ್ ಆಗಿದೆ. ಅದು ಒಂಥರ ಪಬ್ಲಿಸಿಟಿ ಅಂತಲೂ ಹೇಳ್ಬೋದು. ಎಲ್ಲರೂ ಆದರೂ ಬಂದು ನೋಡ್ರಿ, ಎಲ್ಲ ಸರಿಪಡಿಸಿ ಅದನ್ನು ರಿಲೀಸ್ ಮಾಡಿದ್ದೀವಿ. ಈ ಒಂದು ಅಂದರೆ ಈ ಒಂದು ಸಿನಿಮಾಗೆ ನೀವು ಹಾಕಿರ್ತಕ್ಕಂಥ ಬಂಡವಾಳ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆಯಾ? ಮತ್ತೆ ಇದಕ್ಕೆ ಯಾವುದಾದ್ರೂ ಪ್ರಿಪ್ರೇಷನ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ? ಸೊ ಬಂಡವಾಳ ಬಗ್ಗೆ ಹೇಳಬೇಕಂತಂದರೆ ಎಲ್ಲ ಇದು ನಮ್ಮ ಪ್ರೇಕ್ಷಕರ ಮೇಲೆ ಬಿಟ್ಬಿಟ್ಟಿದ್ದೀವಿ. ನಾವು ಅವ್ರ ಮಡಿಲಲ್ಲೇ ಹಾಕ್ಬಿಟ್ಟಿದ್ದೀವಿ ನಮ್ಮ ಮೂವಿನ. ಬಂದರೆ ಬಸವಣ್ಣನ ಪ್ರಸಾದ ಅಂತ ಸ್ವೀಕರಿಸ್ತೀವಿ, ಇಲ್ಲ ಅಂದರೆ ನಾವು ಬಸವನ ಸೇವೆ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಒಂದು ಸಿನಿಮಾದಲ್ಲಿ ಅಂದರೆ ನಿರ್ಮಾಪಕಿಯಾಗಿ ಪ್ಲಸ್ ಒಂದು ನಾಗಮ್ಮನ ಕ್ಯಾರೆಕ್ಟರ್ ಕೂಡ ಮಾಡಿರ್ತಕ್ಕಂಥದ್ದು, ಅಕ್ಕ ನಾಗಮ್ಮನ ಅವರ ಪಾತ್ರ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಅಕ್ಕ ನಾಗಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಒಂದು ಬ್ರೇವ್ ವುಮೆನ್. ಅವ್ರ ಸ್ಟೋರಿ ಆಗಲಿ, ಅವರ ಅನುಭವ ಮಂಟಪದಲ್ಲಿ ಬಸವಣ್ಣನವರ ಬೆನ್ನೆಲುಬು ಆಗಿ ಅವರು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ರು. ಆಮೇಲೆ ಇದು ವಚನ ಸಾಹಿತ್ಯ ಕಾಪಾಡಲಿಕ್ಕೆ ಕಲ್ಯಾಣ ಕ್ರಾಂತಿ ಆದಾಗ ಅವರು ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದು ಅವನ್ನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿ ಆ ರೋಲ್ ನನಗೂ ಸಿಕ್ಕಿದೆ ಅಲ್ಲ ಚಾನ್ಸ್ ಅಂತಂತ ಹೇಳಿ ನಾನು ಇಷ್ಟಪಟ್ಟು ಇದನ್ನು ಮಾಡಿದ್ದೀನಿ ಸರ್. ಒಂದು ಏನು ಈ ನೆಕ್ಸ್ಟ್ ಬರುವಂತ ಈಗ ನಾಳೆ ಇನ್ನೊಂದು ತಿಂಗಳು ಇಲ್ಲ, ಇನ್ನೊಂದು 6-7 ತಿಂಗಳು ಅಷ್ಟೇ ಬ್ಯಾಲೆನ್ಸ್ ಇದೆ ನಿಮ್ಮ ಒಂದು ಸಿನಿಮಾ ರಿಲೀಸ್ಗೆ. ಸೊ ನಿಮ್ಮ ಪ್ರಿಪ್ರೇಷನ್ಸ್ ಯಾವ ಥರ ಇದೆ, ಟೆನ್ಷನ್ಸ್ ಅದೆಲ್ಲ ಯಾವ ಥರ ಇದೆ? ಟೆನ್ಷನ್ ಇದೆ ಸರ್, ಬಟ್ ಅದೇ ಎಲ್ಲ ಮಠಾಧೀಶರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರವ್ರ ಕಡೆಯಿಂದ ಅವ್ರವರು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ನಮಗೆ ಅವ್ರು ಎಲ್ಲರೂ ಬೈಟ್ ಕೊಡ್ತಾ ಇದ್ದಾರೆ. ಆದಷ್ಟು ಎಲ್ಲರೂ ಪ್ರೇಕ್ಷಕರು ಕೂಡ ಇದಕ್ಕೆ ಏನದು ಸಪೋರ್ಟ್ ಮಾಡಬೇಕು, ನೋಡಬೇಕು ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೌಡ ಅಂತೇಳಿ ನಾನು ಮೂಲತಃ ಹಾಸನದವನು. ಈ ಒಂದು ಶರಣರ ಶಕ್ತಿ ಸಿನಿಮಾದಾಗ ನಾನು ಅರ್ಜುನ ಕೇರಿ ಮುಖ್ಯನ ಕಾಳ ಎಂಬ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಈ ಒಂದು ಪಾತ್ರಕ್ಕೆ ಅಂದರೆ ತುಂಬ ಸೆಲೆಕ್ಷನ್ಸ್ ಅಂತ ಬಂದಾಗ ತುಂಬ ಜನ ಬಂದಿದ್ರು ಅಂತ ಕೇಳ್ಪಟ್ವಿ. ಹಾಂ ಸರ್. ಸೊ ನಿಮ್ಮನ್ನು ಯಾವ ಥರ ಸೆಲೆಕ್ಷನ್ ಮಾಡಿದ್ರು ಅಥವಾ ಯಾವ ಥರ ಇತ್ತು?
ನಾನು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಹುಬ್ಳಿಲಿ ಒಂದು ಆಡಿಷನ್ ಇತ್ತು ಸಿನಿಮಾದ ಬಗ್ಗೆ. ಈ ಒಂದು ಹುಬ್ಳಿಗೆ ಹೋಗಿ ಆಡಿಷನ್ ಕೊಟ್ಟೆ. ಆ ಒಂದು ಸಂದರ್ಭದಲ್ಲಿ ಒಂದು ಕ್ಯಾರೆಕ್ಟ್ರಿಗೆ ಒಂದು 20 ಜನಗಳು ಆರ್ಟಿಸ್ಟ್ಗಳು ಬಂದಿದ್ದರು. ಏನು ಇಷ್ಟೊಂದು ಜನ ಆರ್ಟಿಸ್ಟ್ಗಳು ಬಂದಿದ್ರಲ್ಲಪ್ಪ, ನಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೋ ಅಂತೇಳಿ ನಾನು ಭಾಳ ಯೋಚನೆ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಸಾರಿ ಹೇಳಿ 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 ಸ್ಮೈಲಲ್ಲೇ ಮಾತಾಡಿ ಹೇಳಿ. ಓಕೆ, ಈಗ ನೆಕ್ಸ್ಟು ಈ ಒಂದು ಸಿನಿಮಾ ಶರಣರ ಶಕ್ತಿ ಅನ್ನೋ ಒಂದು ಸಿನಿಮಾದಲ್ಲಿ ಬಹಳ ಅದ್ಭುತವಾದಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಇದನ್ನ ನಿಮ್ಮ ಕಡೆಯಿಂದ ಆ ಕ್ಯಾರೆಕ್ಟರ್ಗೆ ಏನು ಒಂದು ಜೀವ ತುಂಬಿದ್ದೀರಾ ಅನ್ಸುತ್ತಾ, ಏನು ಅನ್ಸುತ್ತೆ? ಜೀವ ತುಂಬಿದ್ಕಿಂತ ಹೆಚ್ಚಾಗಿ ಅಲ್ಲಿ ನಾನು ಭಾಳ ಕಲ್ತಿದ್ದೀನಿ. ಆ ವಿಚಾರ ಬಂತು ಅಂದರೆ, ಕಾಳೆ ವಿಚಾರ ಅಂತ ಬಂದರೆ, ಆ ಒಂದು ಸಿನಿಮಾ ಒಂದು 42 ಡೇಸ್ ಏನೋ ನಡೀತು ಶೂಟಿಂಗು. ಅದರಲ್ಲಿ ನಂದೊಂದು 10 ಡೇಸ್ ಏನೋ ಇತ್ತು ಫಿಲಮಲ್ಲಿ ಶೂಟಿಂಗು. ಆ ಒಂದು 10 ಡೇಸಲ್ಲಿ ನಾನು ಯಾವಾಗಲೂ ಶೂಟಿಂಗ್ ಸೆಟ್ಟಿಗೆ ಹೋದಂಥ ಸಂದರ್ಭದಲ್ಲಿ 100ರಿಂದ 150 ಜನ ಕಲಾವಿದರು ಕಂಪಲ್ಸರಿ ಇದ್ದೇ ಇರ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ಸೆಟ್ನಾಗ ಈ ಒಂದು ಜೋಳದ ರೊಟ್ಟಿ ಆಗಿರ್ಬೋದು, ಈ ಖಾರದ ಚಟ್ನಿ, ಅನ್ನ, ಸಾಂಬಾರು, ಮಜ್ಜಿಗೆ, ಪಲ್ಯ, ಸ್ವೀಟು ಪ್ರತಿನಿತ್ಯ ಇದ್ದೇ ಇರ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿ ಹಾಕೊಳ್ಳೋದು, ಲಿಂಗ ಕಟ್ಕೊಳ್ಳೋದು, ಶಾರ್ಟ್ ರೆಡಿ. ಇದಾದಮೇಲೆ ವಚನಗಳು ಕೊಡ್ತಾಯಿದ್ರು, ಎಲ್ಲ ಕೊಟ್ಟು ಎಲ್ಲ ಮಾಡ್ತಾಯಿದ್ರು. ನನ್ನ ಜೊತೆಗೆ ಬೇರೆ ಬೇರೆ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದರು. ಸೊ ಅವರೆಲ್ಲ ವಚನಗಳನ್ನು ಯಾವ ರೀತಿ ಹೇಳೋದು ಅಂತೇಳಿ ಎಲ್ಲವನ್ನೊಂದು ಮೂಲೆ ಹಿಡ್ಕೊಂಡು ಕಂಠಪಾಠ ಮಾಡ್ತಾಯಿದ್ರು. ನಾನು ಕಲ್ತ್ಬಿಟ್ಟು ಒಪ್ಪಿಸ್ಬೇಕು, ಇದಕ್ಕಿಂತ ಹೆಚ್ಚಾಗಿ ನಾನು ಅವ್ರು ನೋಡ್ತಾನೆ ಮಜಾ ತಗೊಳ್ತಾ ಇದ್ದೆ. ಇದೆಲ್ಲ ಆದಮೇಲೆ ಶೂಟಿಂಗ್ ಇನ್ನೇನು ಲಾಸ್ಟ್ ಡೇ ಬಂತು, ಕುಂಬಳಕಾಯಿ ಹೊಡೆಯೋ ಟೈಮ್ ಬಂತು. ಸೊ ಆ ಟೈಮಲ್ಲಂತೂ ನಾನು ಏನಕ್ಕೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ ಒಂದು ಭಾಳ ಕಣ್ಣೀರು ಬಂತು ಸರ್. ಓಕೆ, ಖಂಡಿತ ಖಂಡಿತ ಸರ್, ಭಾಳ ಎಲ್ಲ ಚೆನ್ನಾಗಿ ಹೇಳಿದ್ರು. ಬೇರೆ ಕ್ವಶನ್ಸ್ ಕೇಳೋದಕ್ಕಿಂತ ಮುಂಚೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಇದೆ ಸರ್. ಹಾಂ ಸರ್. ಸೊ ನಿಮ್ಮ ಒಂದು ಏನಂತಾರೆ ಪ್ರಿಪ್ರೇಷನ್ಸ್ ಯಾವ ಥರ ಇದೆ? ಈಗ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಿಮ್ಮ ಒಂದು ಸಹಾಯ ಹಸ್ತ ಯಾವ ಥರ ಇದೆ? ಈ ಫೆಬ್ರವರಿ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಸೊ ಅದರಲ್ಲಿ ಏನಪ್ಪ ಅಂದರೆ ಪ್ರಮೋಷನ್ ವಿಚಾರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಥರ ಕಾರ್ಯಗಳಾಗಿರ್ಬೋದು ಸರ್. ಅವರು ಜೊತೆಯಲ್ಲಿ ನಿಂತ್ಬಿಟ್ಟು ನಾನು ಸಹಕಾರ ಮಾಡ್ತಾ ಇದ್ದೇನೆ. ವಚನ ದರ್ಶನನೇ ಬೇರೆ, ಶರಣರ ಶಕ್ತಿನೇ ಬೇರೆ. ಸೊ ಅಕ್ಟೋಬರ್ 18ನೇ ತಾರೀಕು ರಿಲೀಸ್ ಆದಂತಹ ನಮ್ಮ ಸಿನಿಮಾ ಪೋಸ್ಟ್ಪೋನ್ ಆಗೋಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಈ ವಚನ ದರ್ಶನ ಪುಸ್ತಕ. ನಾನು ದಿಲೀಪ್ ಶರ್ಮಾ ಆಗಿರೋದ್ರಿಂದ ದಿಲೀಪ್ ಶರ್ಮಾ ವಚನ ದರ್ಶನದ ಒಂದು ಅವಿಭಾಜ್ಯ ಅಂಗ ಅಂತ ಒಂದು ಸ್ಟೇಟ್ಮೆಂಟ್ ಬಂದ್ಬಿಡ್ತು ಪೇಪರಲ್ಲಿ. ಇಲ್ಲ, ಶರಣರನ್ನ ಅವಹೇಳನೆ ಮಾಡ್ತಾ ಇದ್ದೀನಿ, ನನಗೆ ವಚನ ದರ್ಶನ ಪುಸ್ತಕ ನಾನಂತೂ ಓದಿಲ್ಲ, ನಾನಂತೂ ಭೇಟಿಯಾಗಿಲ್ಲ. ಸೊ ನಾವು ಶರಣರ ಬಗ್ಗೆ ಸಿನಿಮಾ ತೆಗೆದಿರೋದ್ರಿಂದ ನಾವು ಎಲ್ಲ ಬುದ್ಧಿಜೀವಿಗಳನ್ನು, ಎಲ್ಲ ಸಂಘ ಸಂಸ್ಥೆಗಳನ್ನು ನಾವು ಭೇಟಿಯಾದ್ವಿ. ಇಲ್ಲ, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಿರಿ ಅಂತ. ಸೊ ನಾವು ಈ ವಚನ ದರ್ಶನದ ಜನನೂ ಸಹಿತ ಭೇಟಿಯಾದ್ವಿ. ಸೊ ಆ ಎಲ್ಲ ಪೋಸ್ಟರ್ಗಳನ್ನು, ಆ ಎಲ್ಲ ಫೋಟೋಗಳನ್ನು ತೆಗೆದು, ಇಲ್ಲ ವಚನ ದರ್ಶನ ಮತ್ತು ಶರಣರ ಶಕ್ತಿ ಇದು ಒಬ್ಬರದೇ, ದಿಲೀಪ್ ಶರ್ಮಾ ಅವರ ಒಂದು ಅವಿಭಾಜ್ಯ ಅಂಗ ಅಂತಂದರು. ಸೊ ಎಲ್ಲಿ ತನಕ ನಾವು ಆ ಸಿನಿಮಾ ತೋರಿಸಿದ್ವಿ ಮಲ್ಲೇಶ್ವರಮಲ್ಲಿ, ಎಲ್ಲ ಸಂಘಟನೆಗಳಿಗೆ ಕರೆಸಿ ನಾವು ಆ ಸಿನಿಮಾ ತೋರಿಸಿದ್ಮೇಲೆ ಅವ್ರಿಗೆ ಅನ್ನಿಸ್ತು ವಚನ ದರ್ಶನನೇ ಬೇರೆ, ಶರಣರ ಶಕ್ತಿನೇ ಬೇರೆ ಅಂತ. ಶರಣರ ಶಕ್ತಿ ಇದು ನಮ್ಮ ಕನ್ನಡದ ಶಕ್ತಿ, ನಮ್ಮ ವಚನ ಸಾಹಿತ್ಯದ ಶಕ್ತಿ, ಇದು ಬಸವಣ್ಣನ ಶಕ್ತಿ. ಬಸವಣ್ಣ ಮತ್ತು ವಚನ ದರ್ಶನದ ಅಳಿವುಳಿವಿನ ಶಕ್ತಿ ಅಂತ ಅವ್ರಿಗೆ ಮನದಟ್ಟು ಆತು. ಸೊ ವಚನ ದರ್ಶನಕ್ಕೂ ಶರಣರ ಶಕ್ತಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಸವಣ್ಣನ ನಾವು ಪಾತ್ರ ಮಾಡಿದ್ದೀರಿ ನಾವು. ಸೊ ನೀವು ಕೂಡ ಒಂದು ಲಿಂಗಾಯತ ಸಮುದಾಯದವರು ಅಂತ ಕೇಳ್ತಾರೆ. ಅಂದರೆ ಆ ಒಂದು ಲಿಂಗಾಯತ ಸಮುದಾಯದವರು ಹಾಗೇನೆ ಬಸವಣ್ಣನವರ ಪಾತ್ರನ ಆಯ್ಕೆ ಮಾಡ್ತಾರೆ. ಲಿಂಗಾಯತ ಸಮುದಾಯದವರಂತರೂ ಹೌದು, ಆದರೆ ಬಸವಣ್ಣನ ಪಾತ್ರ ಅದಕ್ಕಾಗಿ ಕೊಟ್ಟರು ಅನ್ನೋಂಥದ್ದು ನಾನು ಒಪ್ಕೊಳ್ಳಲ್ಲ ಸರ್. ಯಾಕೆಂದರೆ ಸುಮಾರು ಅರ್ಧ ಮೂವಿ ಶೂಟಿಂಗ್ ಆಗೋವರೆಗೂ ನಮ್ಮ ಡೈರೆಕ್ಟರ್ ಸರ್ಗೆ ನಾನು ಲಿಂಗಾಯತ ಅಂತ ಗೊತ್ತಿರಲಿಲ್ಲ. ಅವ್ರು ಯಾರನ್ನೂ ನೀವು ಯಾವ ಕಾಸ್ಟು ಅಂತ ಯಾವತ್ತೂ ಕೇಳಿರಲಿಲ್ಲ. ಯಾವುದು ಬಸವಣ್ಣದೊಂದು ಮೂವಿಯಲ್ಲಿ ಇಂಟ್ರಡಕ್ಷನ್ ಬರ್ತದ್ರಿ, ಲಿಂಗ ಪೂಜೆ ಮಾಡ್ಕೊಳ್ಳೋವಂಥದ್ದು ಇಂಟ್ರಡಕ್ಷನ್ ಸೀನ್ ಆಫ್ ಬಸವಣ್ಣ. ಆವಾಗ ನಾನು ಈಸಿಯಾಗಿ ನಾನು ಲಿಂಗ ಪೂಜೆ ಅದೆಲ್ಲ ಮಾಡ್ಕೊಳ್ಳೋದು ನೋಡಿ ಅವಾಗ ಕೇಳಿದ್ರು ಅವರು, ನೀವು ಲಿಂಗಾಯತರ ಅಂಥೇಳಿ. ಅಲ್ಲಿವರೆಗೂ ಡೈರೆಕ್ಟರ್ ಸರ್ಗೆ ಲಿಂಗಾಯತ ಅಂತ ಗೊತ್ತಿರಲಿಲ್ಲ. ಸೊ ನಾನು ಅನ್ಕೊತೀನಿ ಅವರು ಲಿಂಗಾಯತ ಅಂತ ಅನ್ನೋದಕ್ಕೆ ನನಗೆ ಕೊಟ್ಟಾರ ಅನ್ನೋದಕ್ಕಿಂತ ಈಗ ಬಸವಣ್ಣನ ಪಾತ್ರಧಾರಿಗಳಿಗೆ
ಸ್ವಲ್ಪ ಟೆನ್ಷನ್ ಇರುತ್ತೆ ಅಂತ ಕೇಳ್ಪಟ್ಟೆ. ಸೊ ನಿಮ್ಮ ಅಭಿಪ್ರಾಯ ಏನು? ಸಿಕ್ಕಾಪಟ್ಟಿ ಟೆನ್ಷನ್ ಇರುತ್ತೆ ಸರ್. ಯಾಕೆಂದರೆ ಬಸವಣ್ಣನ ಕ್ಯಾರೆಕ್ಟ್ರು ಒಂದು ಸಾಧಾರಣ ಕ್ಯಾರೆಕ್ಟರ್ ಅಲ್ಲ. ಸಾಮಾಜಿಕವಾಗಿ ಬೇರೆ ಕ್ಯಾರೆಕ್ಟರ್ಸ್ನೆಲ್ಲನೂ ಮಾಡಬಹುದು, ಆದರೆ ಬಸವಣ್ಣನ ಕ್ಯಾರೆಕ್ಟರ್ ಅಂತ ಬಂದಾಗ ಬಸವಣ್ಣವರು ಒಬ್ಬ ಜಗತ್ ಪ್ರಸಿದ್ಧ ವಿಶ್ವಗುರು ಮತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಇಷ್ಟೆಲ್ಲ ಒಂದು ಇರುವಂಥ ಬಸವಣ್ಣವ್ರ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಟೆನ್ಷನ್ ಇದ್ದೇ ಇರುತ್ತೆ ಸರ್. ನಾವು ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬಹುದು, ನಾವು ಏನು ಮಾಡ್ಬೋದು, ಮತ್ತು ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಸಾಕಷ್ಟು ಈ ಸಮಾಜವನ್ನು ಸಮಾಜಕ್ಕೆ ನಾವು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಹೊರಟಾಗ ಆ ಸಮಾಜದಿಂದ ಅದನ್ನು ನಾವು ಹ್ಯಾಗೆ ತೊಗೊತಿದೆ ಹೇಗಿಲ್ಲ, ನಾವು ಅದಕ್ಕೇನು ತಯಾರು ಮಾಡ್ಕೋಬೇಕು ಅನ್ನೋ ಸಾಕಷ್ಟು ಟೆನ್ಷನ್ಗಳು ಇದ್ದೇ ಇರುತ್ತೆ ಸರ್. ಓಕೆ, ಈ ಒಂದು ಚಿತ್ರಕ್ಕೆ ಬಸವಣ್ಣನ ಪಾತ್ರಧಾರಿಗಳೇ ನಿರ್ಮಾಪಕರು, ಆರಾಧನಾ ಅವರು ಎಷ್ಟು ಹೆಸರಿಗೆ ಮಾತ್ರ ಅನ್ನೋದು ಒಂದು ಸುದ್ದಿ ಕೇಳಬೇಕು. ಬಹುಶಃ ಪ್ರಮುಖ ಪಾತ್ರ ಆಗಿರೋದ್ರಿಂದ, ಆಮೇಲೆ ಆರಾಧನಾ ಕುಲಕರ್ಣಿ ಮೇಡಮ್ ಬ್ರಾಹ್ಮಿನ್ಸ್ ಇರೋದ್ರಿಂದ ಸಹಜವಾಗಿ ಈ ಪ್ರಶ್ನೆ ಉಟ್ಕೊಳ್ಳೋದು ಅಂತ ನನ್ನ ಅನಿಸಿಕೆ. ಇಲ್ಲ, ನಮ್ಮ ಆರಾಧನಾ ಕುಲಕರ್ಣಿ ಮೇಡಮ್ ಆಯಿತು ಮತ್ತು ದಿಲೀಪ್ ಶರ್ಮಾ ಸರ್ ಆಯಿತು, ಅವರು ಬಸವಣ್ಣನ ಆರಾಧಕರು, ಭಕ್ತರು. ಈ ಸಿನಿಮಾದ ಪ್ರೊಡ್ಯೂಸರ್ ಅವರೇ, ನಾನು ಅದರಲ್ಲಿ ಪಾತ್ರಧಾರಿ ಮಾತ್ರ. ಓಕೆ, ಒಂದು ಈ ಬಸವಣ್ಣನ ಪಾತ್ರ ಮಾಡೋದಕ್ಕೆ ಅಂದರೆ ಒಂದು ತಯಾರಿಗಳು, ಆ ಒಂದು ಎಕ್ಸ್ಪೀರಿಯನ್ಸು ಯಾವ ಥರ ಇರುತ್ತೆ? ತಯಾರಿಗಳಂತಂದರೆ ಸರ್, ನಾನು ಮೂಲತಃ 6 ಸಿನಿಮಾಗಳಲ್ಲಿ ನಟಿಸಿದ್ದೀನಿ. ಇದು 6ನೇ ಸಿನಿಮಾ ನಂದು. 5 ಸಿನಿಮಾಗಳಲ್ಲಿ ನಟಿಸಿದ್ದೀನಿ. ಇದು ನಂದು 6th ಮೂವಿ. ನಂತರ ನಾನು ರಂಗಭೂಮಿ ಕಲಾವಿದ ಕೂಡ. ಜೊತೆಗೆ ಈ ಬಸವಣ್ಣನ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ನನಗೆ ಸಿಕ್ಕಾಪಟ್ಟಿ ಪ್ರೆಷರ್ ಬಿತ್ತು. ನಾನು ಸೆಲೆಕ್ಟನ್ನಾಗೆ ಆಡಿಷನ್ ಮಾಡಿದರು. ಆಡಿಷನ್ ಒಂದು 5-6 ಜನಕ್ಕೆ ಆಡಿಷನ್ ಮಾಡಿದ್ರಂತೆ. ಸೊ ನಾನು 6ನೇದವನು. ಅದರಲ್ಲಿ 6ನೇದವನು. ವಚನಗಳನ್ನು ಹೇಳಿಸೋದು, ಧ್ವನಿ ಪರೀಕ್ಷೆ ಮತ್ತು ನಡೆಯುವ ಸ್ಟೈಲು, ಮ್ಯಾನರಿಸಮ್ಮು, ಇದೆಲ್ಲವನ್ನು ನಮಗೆ ಫಸ್ಟಿಗೆ ನಿರ್ಮಾಪಕರು ಹೇಳಿಕೊಟ್ರು. ಆಮೇಲೆ ಡೈರೆಕ್ಟರ್ ನಮಗೆ ಇದು ಯಾವುದು ಭಾಗವತ್ ಸರ್ ಅವ್ರದ್ದು ಮತ್ತು ಅಶೋಕ್ ಸರ್ ಅವ್ರದ್ದು ಮಾಡಿದಂಥ ಮೂವಿಗಳನ್ನ ರೆಫರ್ ಮಾಡಲಿಕ್ಕೆ ಹೇಳಿದರು. ಸೊ ಅದೆಲ್ಲ ನೋಡಿದ್ವಿ. ಬಸವಣ್ಣವರ ಭಾವಚಿತ್ರಗಳನ್ನು ನಾವು ಲಿಂಗಾಯತರಾಗೋದ್ರಿಂದ ನಮಗೆ ಬಸವಣ್ಣವ್ರ ಬಗ್ಗೆ ಗೊತ್ತೇನು ಇಲ್ಲ ಅಂತಲ್ಲ, ಬಟ್ ಆ ಪಾತ್ರವನ್ನು ತೆರೆ ಮೇಲೆ ತರುವುದು ಇದೆಯಲ್ಲ, ಅದು ಚಾಲೆಂಜಿಂಗ್. ಸೊ ಸಾಕಷ್ಟು ರಿಹರ್ಸಲ್ ಮಾಡಿ ವಚನಗಳನ್ನ ಹೇಳೋದಾಗಲಿ, ಪ್ರತಿದಿನ ನಾವು ಎಲ್ಲರೂ ಸೇರಿ ಒಂದು 100-150 ಜನ ಕಲಾವಿದರು ಇರ್ತಿದ್ವಿ, ಎಲ್ಲರೂ ಸೇರಿ ವಚನಗಳನ್ನು ಹೇಳೋದು, ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಓಕೆ, ಪದ್ಮಶ್ರೀ ಮುನಿವೆಂಕಟಪ್ಪನವರು ಒಂದು ಕಾಂಬಿನೇಷನ್ಸ್ ಯಾವ ಥರ ಇತ್ತು, ಯಾವ ಥರ ವರ್ಕ್ ಆಯಿತು? ಪದ್ಮಶ್ರೀ ಮುನಿವೆಂಕಟಪ್ಪನವರು ಬರ್ತಾರಂತ ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಒಂದೇನು ಸೀನ್ ಬರ್ತದಂದರೆ, ಅದರಲ್ಲಿ ಹರಿಜನ್ ಕೇರಿಗೆ ಈ ಮುಖ್ಯ ಕಾಳ ಅಂತ ಇರ್ತಾನೆ, ಅವನಿಗೆ ಲಿಂಗ ದೀಕ್ಷೆ ಕೊಟ್ಟ ಮೇಲೆ ನಾವು ಮತ್ತು ನಮ್ಮ ಸಹಚರ್ ಒಂದರಿಗೆ ಚನ್ನಬಸವಣ್ಣವರು ಆಗಲಿ, ಅಕ್ಕ ನಾಗಲಾಂಬಿಕೆ ಆಗಲಿ, ಆಮೇಲೆ ಗಂಗಾಂಬಿಕೆ, ನೀಲಾಂಬಿಕೆ, ಇವರೆಲ್ಲ ಸೇರಿ ನಾವು ಕೇರಿಗೆ ಹೋಗ್ತೀವಿ. ಅಲ್ಲಿ ಕಾಳಯ್ಯನ ತಂದೆ ಪಾತ್ರ, ಹನುಮಯ್ಯನ ಒಂದು ಪಾತ್ರ ಬರುತ್ತೆ. ಆ ಪಾತ್ರಕ್ಕೆ ಯಾರಪ್ಪ ನಮ್ಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಶೂಟಿಂಗ್ ಟೈಮಿಗೆ ಮುನಿ ವೆಂಕಟಪ್ಪ ಸರ್ ಅವ್ರು ಬಂದರು. ನಮಗೆ ನಿರ್ದೇಶಕರ ಅದ್ರ ಬಗ್ಗೆ ಹೇಳಿರಲಿಲ್ಲ, ಮುನಿ ವೆಂಕಟಪ್ಪನವರು ಆ ಪಾತ್ರಕ್ಕೆ ಬರ್ತಾ ಇದ್ದಾರೆ ಅಂತ. ನಮಗೆ ಶಾಕ್ ಆಯಿತು, ಅಷ್ಟೇ ಖುಷಿನೂ ಕೂಡ ಆಯಿತು. ಅಂಥ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಚಿತ್ರದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ನಾನು ಬಸವಣ್ಣನಾಗಿ ಅವರಿಗೆ ಲಿಂಗ ದೀಕ್ಷೆ ಕೊಡುವಂಥ ಒಂದು ಸನ್ನಿವೇಶ ಆಗಲಿ, ಆಮೇಲೆ ಆ ಚಿತ್ರಕ್ಕಾಗಿ ಅವರು ತಮಟೆ ಬಾರಿಸೋದು ಮತ್ತು ಬಣ್ಣ ಹಚ್ಚಿದ್ದು ನಮಗೆ ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ. ಓಕೆ, ಅನುಭವ ಮಂಟಪದಲ್ಲಿ ನಿಮ್ಮ ಅನುಭವ ಯಾವ ಥರ? ಅನುಭವ ಮಂಟಪದಲ್ಲಿ ನಿಜವಾಗ್ಲೂ ಒಂದು ಬಹಳ ಅದ್ಭುತ ಅನುಭವ ಮಂಟಪ. ಈಗಿನ ಸಂಸತ್ತು ಅಂತ ಏನು ಕರೀತಾರೆ, ಅವಾಗೇ 12ನೇ ಶತಮಾನದಲ್ಲಿ ಬಸವಣ್ಣವ್ರ ಒಂದು ಪರಿಕಲ್ಪನೆ ಹೆಂಗಿತ್ತು ಅನುಭವ ಮಂಟಪ ಬಗ್ಗೆ ಅನ್ನೋದು. ನಾನು ನಿಜವಾಗ್ಲೂ ಅಲ್ಲಿದ್ದೇನೆ ಅನ್ನೋ ಅಷ್ಟರ ಮಟ್ಟಿಗೆ ನಾನು ಕೆಲವೊಂದಷ್ಟು ಪಾತ್ರಗಳ ಬಂದ ಮೇಲೆ ಮಾದಾರ ಚೆನ್ನೈನವರು ಅಲ್ಲಿ ಅನುಭವ ಮಂಟಪಕ್ಕೆ ಬರ್ತಾರೆ, ಅಕ್ಕ ಮಹಾದೇವಿ ಅವರು ಬರ್ತಾರೆ, ಅಲ್ಲಮ ಪ್ರಭುಗಳು ಬರ್ತಾರೆ, ಹಡಪದಪ್ಪಣ್ಣ ಆಗಲಿ, ಮಡಿವಾಳ ಮಾಚಿದೇವ ಆಗಲಿ, ಇವೆಲ್ಲ ಪಾತ್ರಗಳು ಬಂದಾಗ ನಮಗೆ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ಲೇ ಇಲ್ಲ. ನಾವು ಅನುಭವ ಮಂಟಪದಲ್ಲಿ ಇದ್ದೇವೆ ಅಂತ ನಮಗೆ ಅನ್ನಿಸ್ತು. ಅಷ್ಟರ ಮಟ್ಟಿಗೆ ನಮಗೆ ಒಂದು ಒಳ್ಳೆಯ ಅನುಭವ ಆಯಿತು. ಆಮೇಲೆ ಅನುಭವ ಮಂಟಪಕ್ಕೆ ಕೆಲವೊಂದಿಷ್ಟು ಹಳ್ಳಿಯಿಂದ ಕಲಾವಿದರುಗಳನ್ನು ಕೂಡ ತೊಗೊಂಡಿದ್ರು ಅನುಭವ ಮಂಟಪದಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ. ನಾನು ಬಸವಣ್ಣನ ವೇಷ ಹಾಕ್ಕೊಂಡು ಬಂದ ತಕ್ಷಣ ಅವರು ಹೂವು ಪತ್ರಿಗಳನ್ನು ತರೋದು, ನನ್ನ ಕಾಲಿಗೆ ಹಾಕೋದು, ವಚನಗಳು ಹೇಳಿದ ತಕ್ಷಣ ನನ್ನ ಕಾಲಿಗೆ ಬಂದು ನಮಸ್ಕಾರ ಮಾಡೋದು, ಇಂಥವೆಲ್ಲ ಫೀಲಿಂಗ್ ಆದ ತಕ್ಷಣ ನನ್ನ ಜನ್ಮ ಸಾರ್ಥಕ ಅಂತ ನನಗೆ ಅನ್ನಿಸ್ತು. ಆದರೆ ಆ ಬಸವಣ್ಣವರ ಇದಕ್ಕೆ ನಾವು ಯಾವ ಸಮ ಅಲ್ಲ.
ಈ ಒಂದು ಚಿತ್ರದ ಬಗ್ಗೆ ಬಹಳ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಆ ಕಾಂಟ್ರವರ್ಸಿಲಿ ನಿಮ್ಮ ಒಂದು ಅಂದ್ರೆ ಆ ಕಾಂಟ್ರವರ್ಸಿ ಟೈಮ್ನಲ್ಲಿ ನಿಮ್ಮ ಒತ್ತಡ ಯಾವ ಥರ ಇತ್ತು? ಏನು ಅನಿಸ್ತಾ ಇದೆ? ಕಾಂಟ್ರವರ್ಸಿ ಮಾಡಬೇಕಂತ ನಮ್ದು ಯಾವುದೇ ಉದ್ದೇಶ ಇದ್ದಿದ್ದಿಲ್ಲ. ನಾವು ಆ್ಯಕ್ಚುಲಿ ಈ ಫಿಲ್ಮ್ ಮಾಡೋಕ್ಕಿಂತ ಮುಂಚೆನೇ ನಮಗೆ ನಿರ್ದೇಶಕರು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಸ್ಟಡಿ ಹೇಳಿದರು ನಮಗೆ. ಅಂದರೆ ರೀಡಿಂಗ್ ಮಾಡ್ತೇವಲ್ಲ, ರೀಡಿಂಗ್ ಆಯಿತು ಮತ್ತು ಸ್ಟೋರಿ ಹೇಳ್ತಾರಲ್ಲ, ಸ್ಟೋರಿ ಎಲ್ಲ ಹೇಳಿದರು. ಆ ಪ್ರಕಾರ ನೋಡಿದರೆ ನನಗೆ ಇದರಲ್ಲಿ ಯಾವ ಕಾಂಟ್ರವರ್ಸಿನೂ ಅಂತ ಅನಿಸಿರಲಿಲ್ಲ. ನಾನು ಲಿಂಗಾಯತನಾಗಿ ಹೇಳ್ತಾ ಇದ್ದೀನಿ. ಆದರೆ ಕೆಲವೊಂದಿಷ್ಟೇನೋ ಟ್ರೈಲರ್ನಲ್ಲಿ ತುಣುಕುಗಳನ್ನು ನೋಡಿ ನಮ್ಮ ಜಾಗತಿಕ ಲಿಂಗಾಯತ ಸಮುದಾಯದವರು ಅವರು ಕಾಂಟ್ರವರ್ಸಿ ಮಾಡಿದರು. ಅದು ಬಹುಶಃ ತಪ್ಪು ಗ್ರಹಿಕೆಯಿಂದ ಆಗಿದೆ ಅಂತ ನನ್ನ ಅನಿಸಿದೆ. ಒಂದೆರಡು ಡೈಲಾಗ್ನಿಂದ ಇಡೀ ಮೂವಿಯನ್ನು ನಾವು ಹಿಂಗೆ ಇರ್ಬೋದು ಅಂತ ಊಹೆ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅನಿಸಿಕೆ. ಆದರೂ ಕೂಡ ನಮ್ಮ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬೆರೆತುಕೊಂಡು ಏನು ತಪ್ಪುಗಳಿದ್ರೆ ನಾವು ತಿದ್ದಿ ನಾವು ಮೂವಿ ಬಿಡ್ತೀವಿ ಅಂತ ಹೇಳಿ ಎಲ್ಲರೂ ಸೇರಿ ನಮಗೆ ಅದನ್ನು ಆ ಟೆನ್ಷನ್ನ ಕ್ಲಿಯರ್ ಮಾಡಿದರು. ಸ್ಪೆಷಲಿ ನಾನು ಲಿಂಗಾಯತ ಇರೋದಕ್ಕೆ ನನ್ನ ಮೇಲೆ ಜಾಸ್ತಿ ಫೋನ್ಗಳು ಬರ್ತಾಯಿದ್ವು. ನೀವು ಬೀಯಿಂಗ್ ಲಿಂಗಾಯತ್ ನೀವು ಯಾಕೆ ಈ ಥರ ಸ್ಟೋರಿಗೆಲ್ಲ ಒಪ್ಕೊಂಡ್ರಿ, ನೀವು ಯಾಕೆ ನಿಮಗೆ ನಮ್ಮ ಸಮಾಜದ ಬಗ್ಗೆ ಇದು ಇಲ್ಲ ಕಳಕಳಿ ಇಲ್ವಾ, ಆ ಥರ ಎಲ್ಲ ನಮಗೆ ಸಾಕಷ್ಟು ಪ್ರೆಷರ್ ಬಂತು. ಆದರೆ ಅದೆಲ್ಲ ಸಾಲ್ವ್ ಆಯಿತು. ಈಗ ಯಾರೇ ಕಾಂಟ್ರವರ್ಸಿ ಮಾಡಿದರೆ ಅವರೇ ನಮ್ಮ ಜೊತೆಗೆ ನಿಂತು ಈ ಚಲನಚಿತ್ರವನ್ನು ಬಿಡುಗಡೆ ಆಗಲಿಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಅದೊಂದು ಖುಷಿ ವಿಚಾರ.